ಶಂಟು ನಾಲ್ಗೆ ಮುರಿದೋಯ್ತು, ಶಂಟು ನಾಲ್ಗೆ ಮುರಿದೋಯ್ತು. ಏ ದಡ್ಡ, ನೀನ್ ಯಾವತ್ತೂ ಚೂಯಿಂಗಮ್ ತಿಂದೆ ಅಲ್ವಾ? ಅರೆ ಅರೆ ಅರೆ, ನಾನು ಮರ್ತೋಗಿದ್ದೆ. ನೀನ್ ಬರೀ ಬೈಸ್ಕೊಳ್ಳೋದು ಮತ್ತೆ ಏಟ್ ತಿನ್ನೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ? ಬೇಗ ಕುತ್ಕೋ, ಇಲ್ಲ ಅಂತಂದ್ರೆ ಆಬ್ಸೆಂಟ್ ಆಗ್ಬಿಡ್ತೀಯಾ? ಏನ್ ವಿಷಯ? ಇಷ್ಟೊಂದು ಗಲಾಟೆನಾ? ನನಗನಿಸ್ತಾ ಇದೆ ತರಕಾರಿ ತಗೊಳಕ್ ಬಂದಿದ್ದೀನೇನೋ ಇಲ್ಲಿ ನಾನು. ಪಿನಾಕಿ, ನೀನ್ ಆಮೇಲೆ ನೋಡ್ಕೊತೀನಿ. ಚಂಟು, ನೀನ್ ಯಾವ ತರಕಾರಿ ಮಾರ್ತಾ ಇದ್ಯೋ? ಸರ್, ನಿಮ್ಗೆ ಹಾಗಲಕಾಯಿ ಸರಿ ಇರುತ್ತಲ್ವಾ? ಸೈಲೆಂಟ್ ಆಗಿರಿ, ಇಲ್ಲ ಅಂದ್ರೆ ಆಬ್ಸೆಂಟ್ ಹಾಕ್ಬಿಡ್ತೀನಿ. ಇಂಕ್ ಹಾರಿಸಿ. ಇವತ್ತು ಎಂತ ಹೋಮ್ವರ್ಕ್ ತಂದಿದ್ದೀನಿ ಅಂದ್ರೆ, ಆಟ ಆಡೋದಾಗಿರ್ಲಿ, ಟಿವಿ ನೋಡೋದಕ್ಕೂ ಟೈಮ್ ಇರೋದಿಲ್ಲ. ಹೀಗ್ ಹೇಳಿದ್ರೇನೆ ನೀವು ದಾರಿಗೆ ಬರೋದು ಅನ್ಸುತ್ತೆ. ಈಗ ಗಮನ ಇಟ್ಟು ಕೇಳಿ. ಈ ವಾರದ ಅಸೈನ್ಮೆಂಟ್ ಏನಂದ್ರೆ ಫ್ಯಾಮಿಲಿ ಟ್ರೀ. ನಾಳೆ ಅಷ್ಟೊತ್ತಿಗೆ ಅಸೈನ್ಮೆಂಟ್ ರೆಡಿ ಆಗಿರ್ಬೇಕು, ಇಲ್ಲ ಅಂದ್ರೆ ಶಾಬಾಷ್. ಡಿಂಪಿ, ಈ ಫ್ಯಾಮಿಲಿ ಟ್ರೀಯಲ್ಲಿ ಏನ್ ಮಾಡ್ಬೇಕಾಗತ್ತೆ? ಅಯ್ಯೋ, ಇದ್ರಲ್ಲಿ ನಿಮ್ ಫ್ಯಾಮಿಲಿ ಬಗ್ಗೆ ಬರಿಬೇಕು. ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಅಪ್ಪ ಅಮ್ಮನ ಅಪ್ಪ ಅಮ್ಮ, ಅರ್ಥ ಆಯ್ತಾ? ಓ, ನಂಗೆ ಅಪ್ಪ ಅಮ್ಮ ಅಂತೂ ಇಲ್ಲ, ಆದ್ರೆ ಅಪ್ಪ ಅಮ್ಮನ್ ತರಾನೇ ಅಂಕಲ್ ಆಂಟಿ ಇದಾರಲ್ಲ. ಆದ್ರೆ ಈ ಸೂರ್ಯ ಅಂಕಲನ್ ಹೇಗ್ ಒಪ್ಸೋದು? ಇಂಪಾಸಿಬಲ್, ಇಂಪಾಸಿಬಲ್, ಇಂಪಾಸಿಬಲ್. ನಾವು ಭೂತಗಳು, ನಮಗೂ ಮಾನ ಮರ್ಯಾದೆ ಅನ್ನೋದು ಇರುತ್ತವೆ. ನಾನು ಮೊದ್ಲು ಹೇಳಿದ್ದೇವೆ, ನಾವು ಸ್ಕೂಲಿಗೆ ಕಳ್ಸೋದೇ ಬೇಡ ಅಂತ. ಪ್ರಾಬ್ಲಮ್ ಈಗ ಶುರು ಆಯ್ತಲ್ಲ. ಅಂಕಲ್, ಇದ್ರಲ್ಲಿ ಪ್ರಾಬ್ಲಮ್ ಏನಿದೆ? ಇದೇನು ಪ್ರಾಬ್ಲಮ್ ಅಲ್ವಾ? ಇವತ್ ನೀನು ನಮ್ಮನ್ನ ಮರ ಮಾಡ್ತಿದ್ಯಾ, ನಾಳೆ ಇಲಿ ತರನು ಮಾಡಕ್ ಬಿಡ್ತೀಯಾ? ಅರೆ ಅಂಕಲ್, ನಾನ್ ನಿಮ್ಮನ್ನ ಮರ ಆಗ್ ಮಾಡ್ತಿಲ್ಲ, ನಿಮ್ ಬಗ್ಗೆ ಹೇಳೋ ಮರ ಮಾಡ್ತಾ ಇದ್ದೀನಿ. ಆದ್ರೆ ಅದಕ್ಕೆ ನಿಮ್ ಪರ್ಮಿಷನ್ ಮತ್ತೆ ಫೋಟೋ ಬೇಕಷ್ಟೇ. ನೋಡು 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 ನೋಡು, ಎಷ್ಟು ಮಾತಿಗೆ ಮಾತು ಬೆಳೆಸ್ತಾ ಇದ್ದಾನೆ. ನಿನ್ನ ಬಗ್ಗೆ ನನ್ನ ತಲೆಯಲ್ಲಿ ಒಂದೇ ಒಂದು ಪದ ಬರ್ತಾ ಇದೆ. ಅದು ಏನಂತ ಹೇಳಿದ್ರೆ ಅದೇ ಅದು ಪೆದ್ದು ಅಲ್ಲ, ಹಠ. ನೀನು ದಡ್ಡ. ನೀವ್ಯಾಕೆ ಅಷ್ಟೊಂದು ಕೋಪಿಸ್ಕೊಳ್ತಾ ಇದ್ದೀರಾ? ಕೋಪ ಬರ್ದೇ ಇರತ್ತಾ? ಪಿನಾಕಿ ಅಂತೂ ಹೇಗಾಗಿದ್ದಾನೆ ಅಂತ ಹೇಳಿದ್ರೆ ಅದು ಜಂಗ್ಲಿ ಅಲ್ಲ, ಇನ್ಡಿಸಿಪ್ಲಿನ್ಡ್ ಜಂಗ್ಲಿ ಅಂತೂ ನೀನು. ಐಡಿಯಾನಾ? ಏನ್ ಐಡಿಯಾ? ಇಂಪಾಸಿಬಲ್ ನ ಪಾಸಿಬಲ್ ಮಾಡೋಕೆ, ಮತ್ತೆ ಅಸೈನ್ಮೆಂಟ್ ನ ಪೂರ್ತಿ ಮಾಡೋದಕ್ಕೆ. ನೀನು ಮತ್ತು ನಿನ್ನ ಶೈತಾನಿ ಐಡಿಯಾಗಳು ಕೇಳಕ್ ನನಗೆ ಇಷ್ಟ ಇಲ್ಲ. ಮೀಸೆ ತಿರುಗಿಸಿ ಹೇಳ್ತಾ ಇದ್ದೀನಿ. ನಾನು ಲೈಬ್ರರಿಗೆ ಹೋಗ್ತಾ ಇದ್ದೀನಿ. ಓವರ್ ಅಂಡ್ ಔಟ್. ನನ್ಗನ್ಸತ್ತೆ ನಿನ್ ಫ್ಯಾಮಿಲಿ ಟ್ರೀಗೆ ನನ್ನ ಅವಶ್ಯಕತೆ ಇಲ್ಲ ಅಂತ. ನಾನು ಕಿಚನ್ಗೆ ಹೋಗಿ ಕೆಂಪು ಮೆಣಸಿನಕಾಯಿ ಕೇಕ್ ಮಾಡ್ತೀನಿ, ಎಲ್ರು ಸೇರ್ ತಿನ್ಬೋದು. ಓಕೆ? ಅರೆ ವಾವಾ, ಆದ್ರೆ ನಂದು ಇವತ್ತು ಉಪವಾಸ. ನಾವು ಅಷ್ಟೇ. ಹೌದು ಹ್ಯಾಪಿ, ನಿನ್ ಐಡಿಯಾ ಏನು? ಗೆಳೆಯ, ನಿನಗೆ ಫ್ಯಾಮಿಲಿ ಫೋಟೋ ತರಬೇಕು. ವಾಲ್ ಮೇಲಿರೋ ಪೇಂಟಿಂಗ್ ತಗೊಂಡೋಗು. ಅಯ್ಯೋ, ಫ್ಯಾಮಿಲಿ ಟ್ರೀ ಪ್ರೆಸೆಂಟೇಶನ್ ಇರೋದು, ಪೇಂಟಿಂಗ್ ಎಕ್ಸಿಬಿಷನ್ ಅಲ್ಲ. ಹೌದಾ? ಡೋಂಟ್ ವರಿ, ಹ್ಯಾಪಿ ಈಸ್ ಯುವರ್ ಪಾಪ ಅಂಡ್ ಹ್ಯಾಪಿ ಈಸ್ ಯುವರ್ ಮಮ್ಮಿ. ನೀನ್ ಸುಮ್ನೆ ಕ್ಯಾಮರಾ ಇಟ್ಕೊಂಡು ಫೋಟೋ ತೆಗಿ. ಟಂಟಡನ್, ಈಗ ಬಂದ್ರು ಹ್ಯಾಪಿ ದ ಮಮ್ಮಿ. ಯಾಕೆ, ನಾನು ಆಂಟಿ ಸೂರ್ಯ ಅವ್ರ ತರನೇ ಇದೀನಿ ಅಲ್ವಾ? ಏನ್ ಮಾಡ್ತಾ ಇದ್ದೀರಾ ನೀವು? ಇದನ್ನ ನೋಡಿ ಕ್ಲಾಸಲ್ಲಿರೋ ಮಕ್ಕಳೆಲ್ಲ ದೀನು ಸರು ಭಯ ಪಟ್ಕೊಳ್ತಾರೆ. ಈಗ ಬಂದ್ರು ಅಪ್ಪ, ಹ್ಯಾಪಿ ಅಪ್ಪ. ಪಾಪ ಪಾಪ ಪಾಪ. ಮತ್ತೆ ಎಲ್ಲ ಫೋಟೋಸ್ ಇರುತ್ತೆ ನಿನ್ನ ಪ್ರೆಸೆಂಟೇಶನ್ ಅಲ್ಲಿ. ಅಯ್ಯೋ ಹ್ಯಾಪಿ, ಮನುಷ್ಯರ ಫೋಟೋ ಬೇಕು, ಮೂಳೆಗಳ ಫೋಟೋ ಅಲ್ಲ. ಏನ್ ನಾಟಕ ನಡೀತಾ ಇದೆ ಇಲ್ಲಿ? ನೀವೆಲ್ಲ ಕರ್ನಲ್ ಸೂರ್ಯ ಅವರಿಗೆ ಏನ್ ತಮಾಷೆ ಮಾಡ್ತಾ ಇದ್ದೀರಾ?
ಅದು ಅಸೈನ್ಮೆಂಟ್ಗೋಸ್ಕರ. ಅದು ಅಷ್ಟೊಂದು ಇಂಪಾರ್ಟೆಂಟ್ ಆದ್ರೆ ನಾವೇ ಖುದ್ದಾಗಿ ಫೋಟೋಗೆ ಪೋಸ್ ಕೊಡ್ತೀವಿ, ಮೀಸೆ ತಿರುಗಿಸ್ಕೊಂಡು. ಹಾಗಾದ್ರೆ ಒಂದು ಗ್ರೂಪ್ ಸೆಲ್ಫಿ ತಗೊಳ್ಳೋಣ. ರೆಡಿ? ಇದು ನಿನ್ನ ಅಸೈನ್ಮೆಂಟ್ಗೆ ತಗೋ ಪಿನಾಕಿ. ಥ್ಯಾಂಕ್ ಯು ಹ್ಯಾಪಿ. ಹೇ, ಸೈಲೆಂಟ್ ಆಗಿರಿ. ಸರಿ, ಶುರು ಮಾಡಿ. ನಮ್ಮ ಅಪ್ಪ ಅಮ್ಮ ಪ್ರಪಂಚದ ಬೆಸ್ಟ್ ಪೇರೆಂಟ್ಸ್. ಮತ್ತೆ ಅದಕ್ಕೆ ನಮ್ ಫ್ಯಾಮಿಲಿ ಜಗತ್ತಿನ ಬೆಸ್ಟ್ ಫ್ಯಾಮಿಲಿ ಆಗಿರೋದು. ನಮ್ಮಮ್ಮ ತುಂಬಾನೇ ಒಳ್ಳೆಯವರು. ಅವರು ನನ್ನನ್ನ ತುಂಬಾ ಪ್ರೀತಿಸ್ತಾರೆ. ಅವ್ರು ಎಲ್ಲಿ ಹೋದ್ರು ನನ್ನ ಕರ್ಕೊಂಡು ಹೋಗ್ತಾರೆ. ತಮ್ಮಂಗೆ 1 ವರ್ಷ. ಅವನು ತುಂಬಾ ಚೇಷ್ಟೆ ಮಾಡ್ತಾನೆ, ಆಮೇಲೆ ಸೋಸು ಮಾಡ್ತಾನೆ. ನನ್ನಂತ ಮಗನ್ನ ಪಡೆದಿರೋ ನನ್ನ ಮಾಮ್, ನನ್ನ ಡ್ಯಾಡ್ ತುಂಬಾ ಖುಷಿಯಾಗಿದ್ದಾರೆ. ಮತ್ತೆ ನಾನು ವರ್ಲ್ಡ್ ನ ಬೆಸ್ಟ್ ಸನ್. ಬೆಸ್ಟ್ ಸನ್. ಎಲ್ಲ ಮಕ್ಕಳದು ಮುಗಿತೇನ್ರಪ್ಪ? ಪಿನಾಕಿ, ಓಹೋ, ಇನ್ನ ಯಾವ ಮುಹೂರ್ತಕ್ಕಂತ ಕಾಯ್ತಿದ್ಯಾ? ಬಾ. ಸರಿ ಸರ್, ಬಂದೆ. ಅಯ್ಯೋ, ಇದೇನಾಯ್ತು? ಬರೀ ನಿನ್ ಫೋಟೋ ಮಾತ್ರ ಕಾಣ್ತಿದೆ. ನೀನ್ ಹೋಮ್ ವರ್ಕೇ ಮಾಡ್ಕೊಂಡ್ ಬಂದಿಲ್ವಲ್ಲೋ? ಅಯ್ಯೋ, ಎಂತ ಬುದ್ಧಿನ ನೀನು. ಭೂತಗಳು ಫೋಟೋ ತೆಗಿಯಕ್ಕೆ ಹೋಗಿದ್ಯಲ್ಲ, ಭೂತಗಳು ಫೋಟೋದಲ್ಲಿ ಬರಲ್ಲ. ಇಟ್ಸ್ ಫ್ಯಾಮಿಲಿ ಟೈಮ್. ಈಗ್ಲೇ ಎಲ್ರನ್ನೂ ಕರ್ಕೊಂಬರ್ತೀನಿ. ನಿಜ ಹೇಳು, ಹೋಮ್ ವರ್ಕ್ ಮಾಡಿದ್ಯೋ ಇಲ್ವೋ? ಇಲ್ಲ ನೀನ್ ಹೋಮ್ ವರ್ಕ್ನ ಯಾವ್ದಾದ್ರು ನಾಯಿ ತಿಂದ್ಬಿಡ್ತಾ ಇಂಕ್ ಹಾರಿಸ್ಕೊಂಡು. ಸರ್, ಅದು ನಾನು ಹೋಮ್ವರ್ಕ್. ಸಾರಿ ಸರ್. ಅರೆ ಇರು, ಅಲ್ಲಿ ನೋಡು ಬಂತು. ಆಹಾ, ಪ್ರೊಜೆಕ್ಟರ್ ಅಲ್ಲೇ ಪ್ರಾಬ್ಲಮ್ ಇತ್ತು ಅನ್ಸುತ್ತೆ. ಇದೆ ನನ್ನ ಪ್ರೆಸೆಂಟೇಶನ್ ಸರ್. ಅದೇನು ಅಂದ್ರೆ ಸ್ಟಾರ್ಟಿಂಗ್ ಕೆಲವು ಸ್ಲೈಡ್ಸ್ ಬ್ಲಾಂಕ್ ಇತ್ತು ಅನ್ಸುತ್ತೆ, ಅದಕ್ಕೆ. ಹೆಂಗೆ? ಎಸ್ ಸ್ನೇಹಿತರೆ, ನನ್ ಫ್ಯಾಮಿಲಿ ಮನುಷ್ಯರ ಫ್ಯಾಮಿಲಿ ಅಲ್ಲ, ಭೂತಗಳ ಫ್ಯಾಮಿಲಿ ಇದು. ಮೊದಲನೇದಾಗಿ ಇರೋದು ನನ್ನ ಅಂಕಲ್ ಕರ್ನಲ್ ಸೂರಿ. ಅವರು ಹೆಮ್ಮೆಯಿಂದ ಮೀಸೆನ ತಿರುಗಿಸ್ತಾರೆ. ಮತ್ತೆ ಅವ್ರಿಗೆ ಬೇಕು ಅಂದಾಗ ಚಿಟ್ಟೆ ಹಾಗೆ ಅದನ್ನ ಹಾರಿಸ್ತಾರೆ. ಮತ್ತೆ ಇವರು ಮಿಸಸ್ ಸೂರಿ. ಅಡ್ಗೆ ಮಾಡೋದು ಅಂದ್ರೆ ಇವ್ರಿಗೆ ತುಂಬಾ ಇಷ್ಟ. ಆದ್ರೆ ಆ ಅಡ್ಗೆನ ತಿನ್ನೋದು ನಮ್ಮೆಲ್ಲರಿಗೂ ತುಂಬಾನೇ ಕಷ್ಟ. ಅವ್ರಿಗೆ ಏನು ಮಾಡಕ್ ಬರಲ್ಲ. ಅದಕ್ಕೆ ಎಷ್ಟೋ ದಿನ ನಾವ್ಯಾರು ಏನು ತಿಂದೇ ಇರ್ತೀವಿ ಗೊತ್ತಾ? ಮತ್ತೆ ಇವನು ಯಾವಾಗಲೂ ಹ್ಯಾಪಿ ಆಗಿರುವಂತಹ ಹ್ಯಾಪಿ. ನನ್ನ ದೊಡ್ಡಣ್ಣ ಹೇಳಂಗೇನೋ ನನ್ಗಿಂತ ದೊಡ್ಡವನು, ಆದ್ರೆ ಬರೀ ಚಿಕ್ಕ ಹುಡುಗನ್ ಕೆಲ್ಸನೇ ಮಾಡೋದು. ಅವನು ಹುಲಿ ಅನ್ಕೊಂಡಿದ್ದಾನೆ, ಆದ್ರೆ ಸ್ವಲ್ಪ ಭಯ ಆದ್ರೂ ಇಲಿ ಆಗೋಗ್ಬಿಡ್ತಾನೆ. ಮತ್ತೆ ಫ್ರೆಂಡ್ಸ್, ನಮ್ಮ ಮನೇಲಿ ಒಂದ್ ಡಾಗಿನೂ ಇದೆ. ನೋಡೋಕೇನೋ ಇದು ಡಾಗಿನೇ, ಕಾಲ್ಗಳು 4 ಇದೆ. ಆದ್ರೆ ಬುದ್ಧಿವಂತಿಕೆನ ನೋಡಿದ್ರೆ ಇವನಂತೂ ಎಲ್ಲರಿಗಿಂತ ಬುದ್ಧಿವಂತ. ಇದೇ ನನ್ನ ಅಸ್ತವ್ಯಸ್ತ ವಿಚಿತ್ರ ಫ್ಯಾಮಿಲಿ.
ನಾವ್ ಒಂಚೂರು ಪರ್ಫೆಕ್ಟ್ ಆಗಿಲ್ಲ. ನಾವ್ ಜಗಳ ಆಡ್ತೀವಿ, ಹೊಡೆದಾಡ್ತೀವಿ, ಆದ್ರೆ ಯಾವಾಗ್ಲೂ ಒಟ್ಟಿಗೆ ಇರ್ತೀವಿ. ಜೊತೆಗೆ ಒಬ್ಬರನ್ನ ಇನ್ನೊಬ್ರು ತುಂಬಾ ಪ್ರೀತಿಸ್ತೀವಿ. ಅರೆ ವಾ ವಾ ವಾ, ಶಬಾಷ್, ಬಹಳ ಚೆನ್ನಾಗಿತ್ತು ಪಿನಾಕಿ, ಸೂಪರ್. ಪಿನಾಕಿ, ನೀನಂತೂ ಇಲ್ಲಿ ಎಲ್ರು ನಿದ್ದೆನ ದೂರ ಓಡಿಸಿದ್ಯಾ. ಈ ಸ್ಪೆಷಲ್ ಎಫೆಕ್ಟ್ ತುಂಬಾ ಚೆನ್ನಾಗಿತ್ತು. ಫುಲ್ ಮಾರ್ಕ್ಸ್. ಸರ್, ನೀವ್ ಇಂಥ ಪ್ರಾಜೆಕ್ಟ್ಸ್ ಕೊಡ್ತಿದ್ರೆ ನಂಗೆ ಯಾವಾಗ್ಲೂ ಫುಲ್ ಮಾರ್ಕ್ಸೇ ಸಿಗೋದು. ತುಂಬಾ ಚೆನ್ನಾಗಿದೆ. ಅವ್ರನ್ನ ಬಿಡಬೇಡ ಪಿನಾಕಿ. ಹ್ಯಾಪಿ, ಏನನ್ಸುತ್ತೆ? ನಾವ್ ಗೆಲ್ತೀವ್ ತಾನೇ? ಚಿಪ್ಸ್ ಆಗಿದೆ ರಫ್, ಗೆಲ್ಲೋದು ತುಂಬಾ ಟಫ್. ಆಗ್ಲಿ ಷರತ್ತು. ಆಗ್ಲಿ. ಹಾ, ಈಗ ನೋಡು ಪಿನಾಕಿ ಕಮಾಲ್. ಓ ಪಿನಾಕಿ, ಶಾಬಾಷ್. ತಗೋ, ಈ ಫುಟ್ಬಾಲ್ ಯಾರ ಹತ್ರ ಇರುತ್ತೋ ಅವರು ಬೆಸ್ಟ್ ಪ್ಲೇಯರ್ ಆಗಿರ್ತಾರೆ. ಮ್ಯಾಚ್ ಗೆದ್ದಿದ್ ಖುಷಿಯಲ್ಲಿ ಡಿಂಪಿ ಮತ್ತೆ ಟಿಂಕುಗೆ ಪಾರ್ಟಿ ಕೊಡ್ಬೇಕು ಅಂತಿದ್ದೀನಿ. ಇವ್ನ್ ಯಾವಾಗ್ಲೂ ಯಾಕೆ ಮೇಲ್ ನೋಡ್ಕೊಂಡ್ ಮಾತಾಡ್ತಿರ್ತಾನೆ? ಕೊಡು ಕೊಡು, ಬಿಂದಾಸ ಕೊಡು, ನಾನು ಬರ್ತೀನಿ. ಹಾ, ನೀನ್ ಇದ್ದೇ ಇರ್ತೀಯಲ್ಲ, ಯಾಕಂದ್ರೆ ನನ್ ಪಾರ್ಟಿನ ಭೂತದ ವಿಲ್ಲಾದಲ್ಲಿ ಇಡ್ಬೇಕು ಅಂತಿದ್ದೀನಿ. ಅಯ್ಯೋ. ಮತ್ತೆ ಹಾ, ಬೆಟ್ಟಲ್ಲಿ ನೀನ್ ಸೋತಿರೋದ್ರಿಂದ ಸೂರ್ಯ ಅಂಕಲ್ ಹತ್ರ ಪರ್ಮಿಷನ್ ನೀನೆ ತಗೊಳ್ಬೇಕು. ಹ್ಯಾಪಿ. ನಿನಗ್ ಬೇಡ ಟೆನ್ಷನ್, ಸೂರ್ಯ ಅಂಕಲ್ನ ಹ್ಯಾಪಿ ಮಾಡ್ತಾನೆ. ಅಟೆನ್ಷನ್. ಪಿನಾಕಿ, ಇವತ್ ಮ್ಯಾಚ್ ಗೆದ್ದಿದ್ ಖುಷಿಯಲ್ಲಿ ನಮ್ ಮನೇಲಿ ಪಾರ್ಟಿ. ಹಂಗ ಇವರು ಪಾರ್ಟಿ ಮಾಡ್ತಾರ. ನಾವು ಈ ಪಾರ್ಟಿಗೆ ಹೋಗೋಣ, ಆ ಬಾಲ್ ನ ವಾಪಸ್ ತಗೊಂಬರೋಣ. ಆದ್ರೆ ಹೇಗ್ ಪಾರ್ಟಿಗೆ ಹೋಗೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನಮ್ಗೆ ಇನ್ವೈಟ್ ಕೂಡ ಮಾಡಿಲ್ಲ ಅವರು. ನಮಗೆ ಇನ್ವಿಟೇಷನ್ ಅಗತ್ಯ ಏನಿದೆ? ನಾವು ಪೂತ್ಗಳಾಗಿ ಹೋಗೋಣ. ಇಂಪಾಸಿಬಲ್. ನಮ್ಮಂತ ಭೂತಗಳಿಗೂ ಮಾನ ಮರ್ಯಾದೆ ಇದೆ. ನಾವು ಮನುಷ್ಯನ ನಮ್ಮ ಮನೆಯೊಳಗೆ ಯಾವತ್ತೂ ಸೇರಿಸ್ಕೊಳ್ಳೋದೇ ಇಲ್ಲ. ಆದ್ರೆ ಪಿನಾಕಿ ಕೂಡ ಮನುಷ್ಯನೇ ಅಲ್ವಾ? ಗುಡ್ ಪಾಯಿಂಟ್. ಈ ಮನೇಲಿ ಪಾರ್ಟಿ ಇಡಬೇಕು ಅನ್ನೋ ಐಡಿಯಾ ಯಾರ್ದು? ಅದು ನಾನು ನನ್ ಗೆದ್ದಿದ್ದನ್ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ಕೊಂಡೆ. ಒಂದ್ ಚಿಕ್ಕದಾದ ಪಾರ್ಟಿ ಇಟ್ಟು ಆಮೇಲೆ ನಾನೇ ತಲೆ ಓಡಿಸಿದ್ದು. ನೀವೇ ಹೇಳ್ತೀರಲ್ವಾ ಪಿನಾಕಿನ ಆಚೆ ಕಳಿಸಬಾರ್ದು ಅಂತ. ಅದಕ್ಕೆ ಮಕ್ಕಳನ್ನೆಲ್ಲ ಮನೆಗೆ ಬರಕ್ ಹೇಳ್ಬಿಟ್ಟೆ. ಮನೇಲಿ ಕ್ರೌಡ್, ಕಾರ್ನಲ್ ಪ್ರೌಡ್. ಟನ್ ಟಡಾನ್. ಗುಡ್ ಪಾಯಿಂಟ್. ಅಯ್ಯೋ, ಎಷ್ಟು ಗಂಟೆಗೆ ಬರ್ತಾ ಇದಾರೆ ಅವರೆಲ್ಲ? ಪಿನಾಕಿ ಎಲ್ರನ್ನು 2 ಗಂಟೆಗೆ ಬರಕ್ ಹೇಳಿದ. ಆದ್ರೆ ನಿಮಗ್ ಖುಷಿ ಆಗ್ಲಿ ಅಂತ ನಾನೇ ಎಲ್ರನ್ನು 1 ಗಂಟೆಗೆ ಬರಕ್ ಹೇಳ್ದೆ. ನಾನು ಕೇಳಿದ್ದೆ ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ. ಇವತ್ತು ನೋಡ್ತೀಯ ನೀನು? ಯಾಕೆ? ಇಲ್ಲಿ ಯಾರಿಗೆ ಹೇಳ್ ಬಿಡುತ್ತೆ? ನಿನಗೆ. ನನಗೇನಾ? ಸರಿ ಬನ್ನಿ, ಬೇಗ ಎಲ್ರು ಇಲ್ಲಿಗೆ ಬನ್ನಿ.
ಭೂತಗಳ ಮರ್ಯಾದೆ ಪ್ರಶ್ನೆ ಮೀಸೆ ತಿರುಗಿಸ್ತಂಗೆ. ನೆನ್ಪಿಟ್ಕೊಳ್ಳಿ, ನೀರು ಮುಟ್ಟಿದ್ರೆ ಯಾರಾದ್ರೂ ಅಕ್ಕಿ ಅಂದ್ರೆ ನಾವು ಕೆಲವೇ ಸೆಕೆಂಡ್ಗಳಲ್ಲಿ ಅಸ್ಥಿ ಪಂಜರದ ರೂಪ ಧರಿಸ್ಬಿಡ್ತೀವಿ. ಅದು ಸ್ವಲ್ಪ ಭಯಾನಕವಾಗಿರುತ್ತೆ. ಸ್ವಲ್ಪ ಅಲ್ಲ, ತುಂಬಾ ಭಯ ಪಡಿಸೋ ಆಗಿರುತ್ತೆ. ಸರಿಯಾಗಿ ಹೇಳ್ದೆ ಗಪ್ಪು. ಮತ್ತೆ ಇವರು ನಾರ್ಮಲ್ ಮತ್ತೆ ಸಿಂಪಲ್ ಮಕ್ಕಳು ಅಷ್ಟೇ. ಮತ್ತೆ ನೀವುಗಳು ಸಿಂಪಲ್ ಆಗಿ ಬಿಹೇವ್ ಮಾಡಿ. ಸರಿಯಾಗಿ ಹೇಳ್ದೆ ಪಿನಾಕಿ. ಹಾಗಿದ್ರೆ ನಾನು ಕೆಂಪ್ ಮೆಣಸಿನ್ಕಾಯ್ದು ಜಾಮೂನ್ ಮಾಡ್ತೀನಿ. ಅಯ್ಯೋ 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 10 ನಿಮಿಷನೇ ಇರೋದು, ಬೇಗ ಕ್ಲೀನ್ ಮಾಡ್ಬೇಕು. ಬನ್ನಿ ಬನ್ನಿ ಬನ್ನಿ. ಅಯ್ಯೋ 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 ಫ್ರೆಂಡ್ಸ್, ಇವ್ರನ್ ಭೇಟಿ ಮಾಡಿ. ಇವರು ಅಂಕಲ್ ಸೂರಿ, ಇವರು ಆಂಟಿ ಸೂರಿ, ಇವನು ಹ್ಯಾಪಿ ಮತ್ತೆ ಇವನು ಗಪ್ಪು. ಮತ್ತೆ ಇವರು ನನ್ನ ಫ್ರೆಂಡ್ಸ್ ಡೆಂಪಿ ಮತ್ತೆ ಸೋಹೇಲ್. ಬನ್ನಿ ಫ್ರೆಂಡ್ಸ್, ನಾನು ನಿಮ್ಗೆ ನಮ್ಮನೆ ತೋರಿಸ್ತೀನಿ. ಬನ್ನಿ ಬನ್ನಿ. ಹಾ ಮಕ್ಕಳೇ, ಹೋಗಿ ಹೋಗಿ ಸ್ವಲ್ಪ ಕೇಳೋಣ. ಪಿನಾಕಿ ಮನೆ ಬಗ್ಗೆ ಸರಿಯಾದ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾನಾ ಇಲ್ಲ ಅಂತ. ಮೀಸೆ ತಿರುಗ್ಸೆ. ವಾವ್ ಪಿನಾಕಿ, ನಿಮ್ ಮನೆ ತುಂಬಾ ದೊಡ್ಡದಾಗಿದೆ. ಆದ್ರೆ ಈ ಧ್ವನಿ ಎಲ್ಲಿಂದ ಬರ್ತಾ ಇದೆ? ಹೌದಲ್ವಾ? ಈ ಮನೆಗೆ ಯಾವ್ದು ನೊಣ ಬಂದಿರ್ಬೇಕು. ನೊಣನೆ, ನಾನು ಓಡಿಸ್ಬಿಟ್ಟೆ. ಸಾರಿ ಸೂರಿ ಅಂಕಲ್. ಮಕ್ಳ ಬನ್ನಿ, ತಿಂಡಿ ತಯಾರಾಗಿದೆ. ಅರೆ ಬನ್ನಿ ಬನ್ನಿ, ತುಂಬಾ ಹೊಟ್ಟೆ ಹಸಿತಾ ಇದೆ, ಬೇಗ ನಡೀರಿ. ಇವಾಗ ಪ್ಲಾನ್ ಕೇಳಿ. ನಾವು 3 ಜನ ಬೇರೆ ಬೇರೆ ಕಡೆ ಫುಟ್ಬಾಲ್ ಹುಡ್ಕೊಂಡು ಹೋಗ್ತೀವಿ. ಯಾರಾದ್ರೂ ಎದುರುಗಡೆ ಸಿಕ್ಕಿದ್ರೆ ಅವರನ್ನ ಹೆದರ್ಸ್ತೀವಿ. ಅವ್ರ ನಮ್ ಬಗ್ಗೆ ಬೇಜಾರ್ ಮಾಡ್ಕೊಂಡ್ಬಿಟ್ರೆ? ಅದೇ ಅಲ್ವಾ ನಮಗ್ ಬೇಕಾಗಿರೋದು. ಶುರು ಮಾಡಿ. ಅದು ಹ್ಯಾಪಿ ಹಾಡ್ತಿರ್ಬೇಕು, ಅವ್ನ್ ಸ್ಟೈಲೇ ಅದು. ಯಾಕೋ ಅಲ್ಲಿ 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 ಭೂತ ಇದೆ. ಕನ್ನಡಿಯಲ್ಲಿ ನೀನ್ ನೋಡ್ಕೊಂಡಿರ್ತೀಯ? ಇಲ್ಲ ಇಲ್ಲ, ನಿಜವಾಗ್ಲೂ ನಡಿ ಇದೆ. ನೋಡೋಣ. ದಡ್ಡ, ಎಲ್ಲ ರೂಮ್ಗಳು ಖಾಲಿ ಇದೆ. ಇವೆಲ್ಲ ನಿನಗೆ ಕಾಣಿಸೋದು. ಇದೆಲ್ಲ ನಿನ್ ಇಮ್ಯಾಜಿನೇಷನ್ ಅಷ್ಟೇ. ನಡಿರೋ ಹೋಗೋಣ, ಬಾಲ್ ಸಿಕ್ತು. ಅರೆ ಹೇಳು. ಓ ಮಕ್ಳೇ, ನಾನು ನಿಮ್ಗೋಸ್ಕರ ಪೇಪರ್ ದೋಸೆ ಮಾಡಿದ್ದೀನಿ. ಪೇಪರ್ ದೋಸೆ ನನ್ನ ಫೇವರೇಟು. ಪೇಪರ್ ಅಲ್ಲ, ಪೆಪ್ಪರ್ ದೋಸೆ. ತಗೋ. ಇವತ್ತು ಯಾಕೆ ಇದನ್ನ ಮಾಡಿದೆ ನೀನು? ಯಾಕ್ರಿ, ಇದ್ರಲ್ಲ ಅಂತದೇನಿದೆ? ಪೆಪ್ಪರ್ನಿಂದ ಮನುಷ್ಯರಿಗೆ ಘಮ ಘಮ ಅಂತಿದೆ ದೋಸೆ. ಅಯ್ಯೋ, ಅಲ್ಲಿ 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 ನಿಮ್ ಹಿಂದೆ ಇದೆ. ಅಲ್ಲಿ ಅಂದಿದ್ದಕ್ಕೆ ನೀನ್ ಯಾಕೆ ಇಲಿ ತರ ಆಡ್ತಿದ್ಯಾ? ಅವರ ಗಮನ ಸೆಳೆಯಕ್ಕೆ ಈ ತರ ಹೇಳ್ದ. ನೀವೀಗ ಕಣ್ ತೆಗಿಬಹುದು. ಅದು ಹೋಯ್ತು, ಮನೆಯಿಂದ ಹೊರಗೆ ಹೋಯ್ತು.
ನಂಗೆ ಹೆದರ್ಕೊಂಡೇ ದಾಹ ಶುರುವಾಗ್ತಿದೆ. ಆಂಟಿ ಸ್ವಲ್ಪ ನೀರ್ ಕೊಡ್ತೀರಾ? ನಾನು ಈಗ್ಲೇ ತರ್ತೀನಿ. ಏನೋ ಇದೆ ಅನ್ಸತ್ತೆ. ಹ್ಯಾಪಿನ ನೀವು ದಡ್ಡ ಅನ್ಕೋಬೇಡಿ. ಮನುಷ್ಯರ ಮುಂದೆ ನೀರ್ನ ಮುಟ್ಟೋಷ್ಟು ಮೂರ್ಖ ಅಲ್ಲ. ಛತ್ರಿ ತಂದಿದ್ದ ಐಡಿಯಾ ಏನೋ ಚೆನ್ನಾಗಿತ್ತು, ಆದ್ರೆ ನಮ್ ತಲೆ ಮೇಲೆ ಹಿಡ್ದಿದ್ರೆ ನಾವ್ ನೆನೀತಾ ಇರ್ಲಿಲ್ಲ. ಛತ್ರಿ ಮುಚ್ಬಿಡು. ಈಗ ಇದನ್ನ ಬಂದ್ ಮಾಡ್ಬೋದು. ನೋ ಪ್ರಾಬ್ಲಮ್. ಸದ್ಯ ತಪ್ಪಿಸ್ಕೊಂಡೆ. ಐಡಿಯಾ. ಅಯ್ಯೋ, ಇದು ಆಟಿಕೆ ಸಾಮಾನು. ನಿಮ್ಮನ್ನೆಲ್ಲ ಹೆದರ್ಸೋಕೆ ಅಂತ ಇಟ್ಟಿದ್ ನಾನು. ಹೆದರ್ಕೊಂಡ್ಬಿಟ್ರ? ನೀನು ಇದನ್ನ ನೋಡಿ ಹೆದರ್ಕೊಂಡಿರ್ತೀಯ. ಅಯ್ಯೋ, ಹಾಗಾದ್ರೆ ಹ್ಯಾಪಿ ಎಲ್ಲಿ ಹೋದ? ಹ್ಯಾಪಿ ಇಲ್ಲೇ ಇದ್ದಾನೆ. ಆಂಟಿ ನಾವ್ ಹೊರಡ್ತೀವಿ, ಅಮ್ಮ ಕಾಯ್ತಾ ಇರ್ತಾರೆ. ಅಯ್ಯೋ, ಇಷ್ಟ ಬೇಗ ಹೇಗ್ ಹೋಗೋಕ್ ಸಾಧ್ಯ? ನೀವಿನ್ನೂ ನಾನ್ ಮಾಡಿರೋ ಗುಲಾಬ್ ಜಾಮೂನೇ ತಿಂದಿಲ್ವಲ್ಲ. ಅಂಕಲ್ ಪ್ಲೀಸ್ ಏನಾದ್ರೂ ಮಾಡಿ. ಇಲ್ಲ 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 ಇಲ್ಲ, ಮಮ್ಮಿನ ಯಾವತ್ತು ವೆಯ್ಟ್ ಮಾಡಿಸ್ಲೇಬಾರ್ದು. ಟೈಮ್ ಕರೆಕ್ಟ್ ಆಗಿ ಮನೆಗೆ ಹೋಗ್ಲೇಬೇಕು. ಡಿಸಿಪ್ಲಿನ್ ಅಂತ ಒಂದು ಇದ್ದೇ ಇದೆಯಲ್ಲ, ಮೀಸೆ ತಿರುಗಿಸಿ. ಅವರು ನೆಕ್ಸ್ಟ್ ಟೈಮ್ ಬಂದಾಗ ತಿಂತಾರೆ. ಬನ್ನಿ ಹೋಗೋಣ ಮಕ್ಳೇ, ಮತ್ತೆ ಮನೆಗೆ ಬನ್ನಿ. ತುಂಬಾ ಮಜವಾಗಿತ್ತು. ಬೇಡ ಬೇಡ, ಬರ್ಬೇಡಿ. ಇಷ್ಟು ಸಂಭಾಳ್ಸೋಕೆ ಸಾಕಾಗೋಯ್ತು ನಂಗೆ. ಹೋಗ್ಲಿ ಬಿಡಿ, ನಾನೇ ಹೋಗಿ ಗುಲಾಬ್ ಜಾಮೂನ್ ತಿಂತೀನಿ. ಈ ಪಿನಾಕಿ ಬಾಲ್ ಇಲ್ಲೇನ್ ಮಾಡ್ತಿದೆ? ಅಯ್ಯೋ, ನನ್ನ ಗುಲಾಬ್ ಜಾಮೂನ್ ಯಾರು ತಿಂದ್ಬಿಟ್ರು? ಉರಿ